ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 43ನೇ ಪ್ರಶ್ನೆ. ವಿದ್ಯಾರ್ಥಿಯಾಗಿ ನೀವು ವಿವಿಧ ಕವಚಗಳಲ್ಲಿ ಇಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಲು ಅನುಸರಿಸುವ ನಿಯಮಗಳಾವವು? ಸರಿ, ವಿವಿಧ ಕವಚಗಳಲ್ಲಿ ಇಲೆಕ್ಟ್ರಾನ್ ಹಂಚಿಕೆಯನ್ನ ಹೇಗೆ ಫಿಲ್ ಮಾಡ್ತಾ ಹೋಗ್ತೀರಿ? ಯಾವ್ಯಾವ ನಿಯಮವನ್ನ ಓದಿದಿರಿ? ಕವಚಗಳಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ 2n² ಅಲ್ವಾ? 2n² ಸೂತ್ರವನ್ನ ಉಪಯೋಗಿಸಿಕೊಂಡು ಕವಚದಲ್ಲಿ ಎಷ್ಟು ಗರಿಷ್ಠ ಇಲೆಕ್ಟ್ರಾನ್ಗಳನ್ನ ನಾವು ತುಂಬಬಹುದು ಅಂತ ಮೊದಲು ನೋಡ್ಕೋಬೇಕು. ಉದಾಹರಣೆಯನ್ನ ಕೊಟ್ಟಿದೆ. ನಾವು ಟಾಕೀಸ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಬೇಕಾಬಿಟ್ಟಿ ಜನರನ್ನ ತುಂಬೋದಿಲ್ಲ. ಎಷ್ಟು ಸೀಟ್ ಇದೆಯೋ ಅಷ್ಟೇ ಜನರನ್ನ ಅದ್ರೊಳಗೆ ತುಂಬ್ತಾರೆ ಅಲ್ವಾ? ಈ ಒಂದು ರೋದಲ್ಲಿ ಎಷ್ಟು ಸೀಟ್ ಇದೆ, ಕೆಲವೊಂದು ರೋದಲ್ಲಿ ಹೆಚ್ಚು ಕಡಿಮೆ ಸೀಟ್ ಇರುತ್ತೆ. ಆ ರೋದಲ್ಲಿ ಎಷ್ಟು ಜನ ಇರ್ತಾರೆ, ಅಷ್ಟು ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಒಟ್ಟು ತುಂಬುವುದಲ್ಲ ಇಲೆಕ್ಟ್ರಾನ್ ಅನ್ನ, ಗರಿಷ್ಠ ಒಂದು ಕವಚದಲ್ಲಿ ಹಿಡಿಯುವಂತಹ ಗರಿಷ್ಠ ಇಲೆಕ್ಟ್ರಾನ್ ಸಂಖ್ಯೆಯನ್ನು ನಾವು 2n² ಸೂತ್ರದಿಂದ ಕಂಡುಹಿಡ್ಕೊಂಡು ಆ ಪ್ರಕಾರವಾಗಿ ಇಲೆಕ್ಟ್ರಾನ್ ಅನ್ನ ತುಂಬ್ತಾ ಹೋಗ್ತೀವಿ. ಇದರಲ್ಲಿ n ಅಂದ್ರೆ ಏನು? ಕಕ್ಷೆ ಅಥವಾ ಕವಚಗಳ ಸಂಖ್ಯೆ. ಈಗ ಇದು ಮೊದಲನೇ ಕವಚ, ಇದು ಎರಡನೇದು, ಇದು ಮೂರನೇದು, ನಾಲ್ಕನೇದು. KLMN. K ಗೆ n = 1, L ಗೆ n = 2, M ಗೆ n = 3. ಇದೇ ತರ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇದು ಕವಚಗಳ ಸಂಖ್ಯೆ. ಅದು 1 2 3 4 ಆಗಿರ್ತದೆ. ವಿವಿಧ ಕವಚಗಳಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲ ಕಕ್ಷೆ 2n² ಫಾರ್ಮುಲಾವನ್ನ ಹಾಕಿದ್ದಾರೆ. ಮೊದಲ ಕಕ್ಷೆ ಆಗಿರುವುದಕ್ಕೆ 1, 2 × n ವ್ಯಾಲ್ಯೂ 1 ಇಟ್ಟಿದ್ದಾರೆ. ಉತ್ತರ ಎಷ್ಟು ಬಂದಿದೆ? 2. L ಕಕ್ಷೆಯಲ್ಲಿ ತಗೊಂಡ್ರೆ ನೀವು L ಕಕ್ಷೆ ಎರಡನೇ ಕಕ್ಷೆ ಇರುತ್ತೆ. ಹಾಗಾಗಿ 2, 2 4, 4 2 4 8. M ಕಕ್ಷೆ ಮೂರನೇ ಕಕ್ಷೆ ಆಗಿದೆ. 3 3 9, 9 2 18. ಈ ರೀತಿಯಾಗಿ ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚದಲ್ಲಿ ಇಲೆಕ್ಟ್ರಾನ್ಗಳು ಭರ್ತಿಯಾಗುವಂತಿಲ್ಲ. ಮೊದಲು ಒಳಗಿನ ಕವಚವನ್ನ ತುಂಬಬೇಕು, ಆಮೇಲೆ ಹೊರಗಿನ ಕವಚದಲ್ಲಿ ಇಲೆಕ್ಟ್ರಾನ್ ಅನ್ನ ತುಂಬ್ತಾ ಹೋಗ್ಬೇಕು. ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಇಲೆಕ್ಟ್ರಾನ್ಗಳನ್ನ ತುಂಬ್ತಾ ಹೋಗುವಂಥದ್ದು. ಥ್ಯಾಂಕ್ ಯು.